ಹರಿ ಓಂ. ನನ್ನ ಎಲ್ಲ ಆತ್ಮಬಂಧುಗಳಿಗೆ ಸ್ವಾತಿಯ ಅಂತರಾಳದ ಪ್ರಣಾಮಗಳು. ಇವತ್ತು 22 ಫೆಬ್ರವರಿ ಭಾನುವಾರ 26. ತುಂಬ ವಿಶೇಷ ದಿನ. ನಾನು ನನ್ನ ಲಾಸ್ಟ್ ವಿಡಿಯೋನಲ್ಲಿ ಉತ್ಸಾಹ ಅಂತ ಅಂದ್ಬಿಟ್ಟು ಮಾಡಿದ್ದೆ ಕರ್ಗ ಬಗ್ಗೆ. ಇವತ್ತು ಆ ಕರ್ಗ ಕಂಪ್ಲೀಟ್ ಆಯಿತು. ಎಷ್ಟು ಚೆನ್ನಾಗಿತ್ತು. ಅಮ್ಮನ ದೇವಸ್ಥಾನದಲ್ಲಿ ಮೊದಲು ಗಂಗೆ ಪೂಜೆಯಿಂದ ಕಾರ್ಯಕ್ರಮ ಶುರುವಾಗಿ ಪ್ರತಿಯೊಂದು ಪ್ರಕಾರದಲ್ಲೂ ಪೂಜೆ ನಡೆದು 18 ದಿನದಿಂದ ನಡೀತಾ ಇದ್ದಿದ್ದು ಉತ್ಸವ ಇದು. 5ನೇ ತಾರೀಕು ಗಣೇಶನ ಹೋಮದಿಂದ ಶುರುವಾಗಿದ್ದಂಥ ಉತ್ಸವ. ಪ್ರತಿದಿನ ಒಂದೊಂದು ಪೂಜೆ, ಒಂದಿನ ನವಗ್ರಹ ಪೂಜೆ, ಒಂದಿನ ದುರ್ಗಾಂಬಿಕಾ ಪೂಜೆ, ಒಂದಿನ ಇನ್ನೊಂದು ಪೂಜೆ, ಈ ರೀತಿ ಗಂಗಾ ಪೂಜೆ, ಈ ರೀತಿ ಸುಮಾರು ಪೂಜೆಗಳನ್ನೆಲ್ಲ ಮುಗಿಸ್ಕೊಂಡು ಇವತ್ತು ಕರ್ಗ ಉತ್ಸವ. ಎಷ್ಟು ಹೇಳ್ಕೊಳಕ್ ಆಗೋದಿಲ್ಲ ಅನ್ನೋ ಅಷ್ಟು ಮಟ್ಟಿಗೆ ಖುಷಿ ಕೊಟ್ಟಿತ್ತು. ಗಂಗಾ ಪೂಜೆನ ತುಂಬ ಚೆನ್ನಾಗಿ, ಅಲ್ಲಿ ಬಾವಿ ಇದೆ, ಸೊ ಗಂಗೆನ ತುಂಬಿಸ್ಕೊಂಡು ಗಂಗೆ ಪೂಜೆ ಮಾಡಿ, ಮತ್ತು ಎಲ್ಲ ಪೀಠದಲ್ಲೂ ಎಲ್ಲ ಕಡೆ ಪೂಜೆ ಮಾಡಿ ಮುಗಿಸಿ, ಆಮೇಲೆ ಅಮ್ಮ ಕರ್ಗಾನ ಹೊತ್ತಿ ಪ್ರಕಾರದಲ್ಲಿ ಪ್ರದಕ್ಷಿಣೆ ಎಲ್ಲ ಆಗಿ ಅದನ್ನು ಮುಗಿಸಿದ ಮೇಲೆ, ಕರ್ಗಾನ ಇಳಿಸಿದ್ಮೇಲೆ ಹೊರಗಡೆ ಬಂದು ಮತ್ತೆ ಎಲ್ಲ ಉತ್ಸವ ಮೂರ್ತಿಗಳು, ಅಲ್ಲಿ ಪ್ರತ್ಯಂಕಿರಾ ದೇವಿ ಇದೆ, ಕೆಂಪಾಂಬಿಕಾ ಇದೆ, ಮತ್ತು ನಾಗದುರ್ಗಾಂಬಿಕಾ ಇದೆ. ಸೊ 3 ದೇವ್ರದ್ದು ಉತ್ಸವ ಮೂರ್ತಿಗಳೆಲ್ಲ ಆಚೆ ಬಂದು ತುಂಬ ದೊಡ್ಡ ರಥ ಮಾಡಿದ್ದನ್ನು ರಥದಲ್ಲಿ ಹೊರಗಡೆನ ಪ್ರಕಾರದಲ್ಲಿ ಪೂರ್ತಿ ಪ್ರದಕ್ಷಿಣೆ ಮಾಡಿ ಎಲ್ಲರೂ ಉತ್ಸವದಿಂದ ಉತ್ಸಾಹದಿಂದ ನೃತ್ಯ ಮಾಡಿ, ವಾದ್ಯಗೋಷ್ಠಿ ಎಲ್ಲ ಚೆನ್ನಾಗಿ, ಮ್ಯೂಸಿಕ್ಕು, ತಬ್ಲಾ ಎಲ್ಲನೂ ಎಷ್ಟು ಚೆನ್ನಾಗಿ ಖುಷಿ ಖುಷಿಯಿಂದ ಎಂಜಾಯ್ ಮಾಡಿದ್ವಿ. ಜೀವನ ಇರೋದೇ ಇದಲ್ವಾ. ನಮ್ಮ ಪೂರ್ವಜರು, ನಮ್ಮ ಹಿರಿಯರೆಲ್ಲ ಈ ಥರ ಪ್ರತಿಯೊಂದು ಕಡೆನೂ ಪ್ರತಿದಿನವೂ ಒಂದು ವಿಶೇಷ ಇಟ್ಟು, ಯಾಕಂದರೆ ಜೀವನದಲ್ಲಿ ಏನಾದರೂ ಒಂದು ನಡೀತಾನೇ ಇರುತ್ತೆ. ಸೊ ಅದರಿಂದ ನಾವು ಹೊರಗಡೆ ಬರಬೇಕು, ಖುಷಿಯಾಗಿ ಬದುಕಬೇಕು ಅಂತ ಅಂದ್ಬಿಟ್ಟು ಈ ರೀತಿ ಎಲ್ಲ ಸೆಟಪ್ಸ್ ಮಾಡಿದ್ದಾರೆ. ಆದರೆ ನಾವು ಅಲ್ಲಿ ಹೋದಾಗಲೂ ನಮ್ಮ ಟೆನ್ಷನ್ಸ್ ತೊಗೊಂಡು ಹೋಗಬಾರ್ದು. ಅದ್ರ ಪಾಡಿಗೆ ಅದನ್ನು ಬಿಟ್ಬಿಟ್ಟು ನಮ್ಮ ಪಾಡಿಗೆ ನಾವು ಆ ಖುಷಿಗೆ, ಕನೆಕ್ಷನ್ ಜೊತೆಯಲ್ಲಿ, ಆ ಭಗವಂತನ ಜೊತೆಯಲ್ಲಿ, ಆ ಕನೆಕ್ಷನ್ ಜೊತೆಯಲ್ಲಿ ಪ್ರತಿ ಮೂಮೆಂಟು ಪ್ರತಿ ಕ್ಷಣನೂ ಖುಷಿಯಾಗಿರೋದನ್ನ ನಾವು ಮಾಡೋಕ್ಕಾಗುತ್ತಾ ಅಂತ ಅಂದ್ಬಿಟ್ಟು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಯೋಚನೆ ಮಾಡಿ. ನಮ್ಮ ಪಾಪುಗಳು, ಮಗು ಚಿಕ್ಕ ಮಕ್ಕಳೆಲ್ಲ ಎಷ್ಟು ಖುಷಿಯಿಂದ ಆನಂದದಿಂದ ಇರ್ತಾರೆ. ಅಳ್ತಾರೆ ಸ್ವಲ್ಪ ಹೊತ್ತಷ್ಟೇ, ಮತ್ತೆ ಖುಷಿಯಾಗಿ, ಜಸ್ಟ್ ಬಿಕಾಸ್ ಅವ್ರ ಜೊತೆ ಕನೆಕ್ಷನ್ ಇರುತ್ತೆ. ನಮ್ಮ ಮೊಬೈಲ್ ಚಾರ್ಜ್ ಇರೋಂಗೆ, ಸೊ ನಮಗೂ ಆ ಚಾರ್ಜು, ಆ ಕನೆಕ್ಷನ್ಸು, ಆ ಒಬ್ಬ ನಮ್ಮನ್ನು ಕ್ರಿಯೇಟ್ ಮಾಡಿದ್ದಾನೆ ಅನ್ನೋನ ಜೊತೆ ನಾವು ಇಟ್ಕೊಂಡಾಗ ಮಾತ್ರ ಸಾಧ್ಯ ಆಗುತ್ತೆ. ಚಾಲೆಂಜಸ್ ಅಂತೂ ಬರ್ತಾನೆ ಇರುತ್ತೆ. ನಾವು ಸ್ವಲ್ಪ ಹೊತ್ತು ಮುಂಚೆ ಹತ್ತಿದ್ರು ನಾವು ನೆಕ್ಸ್ಟ್ ಮೂಮೆಂಟಲ್ಲಿ ಈ ಥರ ಆಚೆ ಹೋದಾಗ, 4 ಜನನ ಮೀಟ್ ಮಾಡಿದಾಗ, ಈ ಥರ ಉತ್ಸವದಲ್ಲಿ ಉತ್ಸಾಹದಿಂದ ಪಾರ್ಟಿಸಿಪೇಟ್ ಮಾಡಿದಾಗ ಖುಷಿಯಾಗಿ ಎಲ್ಲ ಮಾಡ್ಕೊಳಕ್ಕಾಗುತ್ತೆ. ಸೊ ಲೈಫ್ ಈಸ್ ರಿಯಲಿ ಬ್ಯೂಟಿಫುಲ್. ಮತ್ತು ಇದೆಲ್ಲ ಮಾಡೋದಕ್ಕೆ ನಮಗೆ ಧೈರ್ಯ ಬೇಕು. ಸೊ ಧೈರ್ಯಂ ಸರ್ವತ್ರ ಸಾಧನಂ. ನಾವೇ ನಮ್ಮ ಜೀವನದ ಶಿಲ್ಪಕಾರ. ಅಹಂ ಬ್ರಹ್ಮಾಸ್ಮಿ, ಶಂಕರಾಚಾರ್ಯರೇ ಹೇಳಿಬಿಟ್ಟಿದ್ದಾರೆ. ಸೊ ನಾವೇ ಏನೇ ಸಿಚುವೇಶನ್ ಇದ್ರೂ ನನ್ನಿಂದ ಆಗುತ್ತೆ, ಸಾಧ್ಯ ಅಂತ ಅಂದ್ಬಿಟ್ಟು ನಾವು ಒಂದು ಹೆಜ್ಜೆ ಇಟ್ಟಾಗ ಖಂಡಿತ ಸಾಧ್ಯ. ಪ್ರತಿ ಮೂಮೆಂಟು ಖುಷಿಯಾಗಿ ಬದುಕೋಕ್ಕೆ ಅಭ್ಯಾಸದಿಂದ. ಸೊ ಈ ಥರ ಎಲ್ಲ ನಮಗೆ ಚಾರ್ಜ್ ಆಗೋಕ್ಕೆ ಚಾನ್ಸ್ ಸಿಕ್ಕಿದಾಗ ಖಂಡಿತ ಆಗಬೇಕು. ಈಗ ಎಲ್ಲರಿಗೂ ಗೊತ್ತಿದೆ, ಮಾರ್ಚ್ ಚೈತ್ರ ಪೂರ್ಣಿಮಾ ಬರುತ್ತೆ. ಆಗ ನಮ್ಮ ಹೆಮ್ಮೆಯ ಬೆಂಗಳೂರಿನ ಸಿಟಿ ಮಾರ್ಕೆಟ್ ದೊಡ್ಡ ಕರ್ಗ ನಡೆಯುತ್ತೆ. ಸೊ ಆ ರೀತಿ ಎಷ್ಟೋ ದೇವಸ್ಥಾನಗಳಲ್ಲಿ ನಡೆಯುತ್ತೆ. ಎಲ್ಲಿ ನಿಮಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಸಿಗುತ್ತೋ ಖಂಡಿತ ಮಾಡಿ. ನನ್ನ ಪುಣ್ಯ ಇಲ್ಲೇ ನಾಗದುರ್ಗಾಂಬಿಕಾ ಪೀಠ ಇರೋದ್ರಿಂದ ಇವತ್ತು ಆ ಉತ್ಸವನ ಉತ್ಸಾಹದಿಂದ ಕರ್ಗಾನ ನೋಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋ ಭಾಗ್ಯ ಸಿಕ್ಕಿದೆ. ಖಂಡಿತ ಒಂದು ಹೆಜ್ಜೆನ ಮುಂದೆ ಇಡಿ, ತುಂಬ ಕನೆಕ್ಷನ್ ಸಿಗುತ್ತೆ. ಲೈಫ್ ಈಸ್ ರಿಯಲಿ ಬ್ಯೂಟಿಫುಲ್. ಅಂತರಾಳದಿಂದ ಧನ್ಯವಾದಗಳು.